ರೈತರ ಜೊತೆ ಸಿಎಂ ನಡೆಸಿದಂತಹ ಸಭೆ ಅಪೂರ್ಣವಾಗಿದೆ. ಇನ್ನು ಜೂನ್ 15ಕ್ಕೆ ಮತ್ತೊಂದು ಸುತ್ತಿನ ಅಂತಿಮ ಸಭೆ ನಡೆಯಲಿದೆ. ಇನ್ನು ರೈತರ ಜೊತೆ ಸಿಎಂ ನಡೆಸಿದಂತಹ ಸಭೆ ಇವತ್ತು ಅಪೂರ್ಣವಾಗಿರುವಂತದ್ದು. ಜೂನ್ 15ಕ್ಕೆ ಮತ್ತೊಂದು ಸುತ್ತಿನ ಅಂತಿಮ ಸಭೆ ನಡೆಯುತ್ತೆ. ಇನ್ನು ಕಾನೂನಾತ್ಮಕ ಅಂಶಗಳ ಹಿನ್ನೆಲೆ ಸಭೆ ಅಪೂರ್ಣವಾಗಿದೆ. ರೈತರ ಭೂಮಿಯನ್ನ ವಾಪಸ್ ನೀಡುವಂತಹ ಭರವಸೆ ಇದೆ. ಜೊತೆಗೆ ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಅಂತ ಇನ್ನು ಸಭೆಯ ಬಳಿಕ ನಟ ಪ್ರಕಾಶ್ ರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ನಿರ್ಧಾರವನ್ನು ಮಾಡಿಕೊಂಡು ಬಂದಿದ್ದೀವಿ. ಇನ್ನು ಕಾನೂನಾತ್ಮಕ ಹಾಗೂ ತಾಂತ್ರಿಕ ಸಮಸ್ಯೆಗಳಿವೆ, ಹಾಗಾಗಿ ಸಭೆ ಅಪೂರ್ಣವಾಗಿದೆ. ಇನ್ನು ಜೂನ್ 15ಕ್ಕೆ ಮತ್ತೊಂದು ಸುತ್ತಿನ ಅಂತಿಮ ಸಭೆ ನಡೆಯುತ್ತೆ ಅಂತ ನಟ ಪ್ರಕಾಶ್ ರಾಜ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಅವರು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ದೇವನಹಳ್ಳಿ ಚನ್ನರಾಯಪಟ್ಟಣದ ರೈತ ಹೋರಾಟಗಾರರು, ಸ್ಥಳೀಯ ಮುಖಂಡರು ಹಾಗೂ ಹೋರಾಟ ಒಕ್ಕೂಟದ ಮುಖಂಡರುಗಳ ಜೊತೆ ಚರ್ಚೆಯನ್ನು ನಡೆಸಿದ್ರು. ಇನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ, ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾದಂತಹ ನಜೀರ್ ಅಹಮದ್, ಇನ್ನು ಶಾಸಕರಾದ ಬಿಆರ್ ಪಾಟೀಲ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿದ್ದರು. ಆದರೆ ಕಾನೂನಾತ್ಮಕ ಅಂಶಗಳ ಹಿನ್ನೆಲೆಯಲ್ಲಿ ಈ ಸಭೆ ಅಪೂರ್ಣವಾಗಿದೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಉದ್ದೇಶಿತ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಅಭಿವೃದ್ಧಿಗೋಸ್ಕರ ಭೂ ಸ್ವಾಧೀನ ಮಾಡಲಾಗಿತ್ತು. ಹಾಗಾಗಿ ಭೂ ಸ್ವಾಧೀನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂತಹ ರೈತರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನವೊಲಿಸೋದಕ್ಕೆ ಸಭೆಯನ್ನ ನಡೆಸಿದ್ರು ಇವತ್ತು. ಆದರೆ ಈ ಸಭೆ ಅಪೂರ್ಣವಾಗಿದೆ. ಕಾನೂನಾತ್ಮಕ ಅಂಶಗಳ ಹಿನ್ನೆಲೆಯಲ್ಲಿ ಈ ಸಭೆ ಅಪೂರ್ಣವಾಗಿದ್ದು ಜೂನ್ 15ಕ್ಕೆ ಮತ್ತೊಂದು ಸುತ್ತಿನ ಅಂತಿಮ ಸಭೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರೈತರ ಭೂಮಿಯನ್ನ ವಾಪಸ್ ನೀಡುವಂತಹ ಭರವಸೆ ಇದೆ. ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ಕೂಡ ಸಿಕ್ಕಿದೆ ಅಂತ ಸಭೆಯ ಬಳಿಕ ನಟ ಪ್ರಕಾಶ್ ರಾಜ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಮ್ಮ ನಿರ್ಧಾರವನ್ನ ಮಾಡ್ಕೊಂಡು ಬಂದಿದ್ದೀವಿ. ಕಾನೂನಾತ್ಮಕ ಹಾಗೂ ತಾಂತ್ರಿಕ ಸಮಸ್ಯೆಗಳಿದೆ, ಹಾಗಾಗಿ ಸಭೆ ಅಪೂರ್ಣವಾಗಿದ್ದು ಇನ್ನು ಸಭೆಯನ್ನ ಜೂನ್ 15ಕ್ಕೆ ಇದರ ಮತ್ತೊಂದು ಸುತ್ತಿನ ಅಂತಿಮ ಸಭೆ ನಡೆಯುತ್ತೆ ಅಂತ ಇವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ದೇವನಹಳ್ಳಿ ಚನ್ನರಾಯಪಟ್ಟಣದ ರೈತ ಹೋರಾಟಗಾರರು ಹಾಗೆ ಸ್ಥಳೀಯ ಮುಖಂಡರು ಹಾಗೆ ಹೋರಾಟ ಒಕ್ಕೂಟದ ಮುಖಂಡರುಗಳ ಜೊತೆ ಇವತ್ತು ಚರ್ಚೆಯನ್ನ ನಡೆಸಿದ್ರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ, ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕೂಡ ಭಾಗಿಯಾಗಿದ್ದರು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿ ನಡೀತಾ ಇರತಕ್ಕಂಥ ಚಳವಳಿ ಅದರ ಪರವಾಗಿ ಅನೇಕ ಸಂಘಟನೆಗಳು ಹೋರಾಟಗಾರರು ಭಾಗವಹಿಸಿದ್ದಾರೆ. ಅವ್ರದ್ದು ಸಭೆ ಕರೆದಿದೆ ಇವತ್ತು. ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ. ಸೊ ಅದರಿಂದ ಸ್ವಲ್ಪ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ಇನ್ನು ರಾಜಪ್ಪ, ದೇವನಹಳ್ಳಿ ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಿಂದ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ಆದ್ರೆ ಈ ಸಭೆ ಅಪೂರ್ಣವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಭೆ ನಡೆಸಲಾಗಿತ್ತು. ಆ ಸಭೆಯಲ್ಲಿ ದೇವನಹಳ್ಳಿ ರೈತರ ಡಿಮ್ಯಾಂಡ್ ಅನ್ನ ರಾಜ್ಯ ಸರ್ಕಾರ ಒಂದು ತಾತ್ವಿಕವಾಗಿ ಒಪ್ಪಿಗೆ ನೀಡಿದೆ ಅನ್ನೋ ರೀತಿ ಹೇಳ್ಬೋದು. ಆದ್ರೆ ಸಭೆ ಅಪೂರ್ಣವಾಗಿದೆ ಅಂದ್ರೆ ಯಾವುದೇ ತೀರ್ಮಾನ ಕೈಗೊಳ್ಳದೆ ಸಭೆ ಅಪೂರ್ಣವಾಗಿದೆ. 10 ದಿನಗಳ ಕಾಲಾವಕಾಶನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಯಾಕಂದ್ರೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ. 2021ರಲ್ಲಿ ಈ ಒಂದು ಪ್ರಕರಣ ಏನು 1770 ಎಕರೆ ಜಮೀನು ಇತ್ತು, ಅದು ನೋಟಿಫೈ ಮಾಡಲಾಗಿತ್ತು. ನಂತರ 2022ರಲ್ಲಿ ಅಂತಿಮ ನೋಟಿಫಿಕೇಶನ್ ಅಂದ್ರೆ R1, 6-1 ಮತ್ತೆ 4-1 ನೋಟಿಫಿಕೇಶನ್ ಅನ್ನ ಹಿಂದೆ ಮಾಡಲಾಗಿತ್ತು. ಹಾಗಾಗಿ ಒಂದ್ ವೇಳೆ ನೋಟಿಫಿಕೇಶನ್ ಮಾಡದ ಕಾರಣಕ್ಕೋಸ್ಕರ ಸಡನ್ ಆಗಿ ಅದು ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಒಂದಷ್ಟು ಪ್ರಕ್ರಿಯೆಗಳು ಬಾಕಿ ಇವೆ. ಹಿಂದೆ ಮುಖ್ಯಮಂತ್ರಿ ಸಚಿವರಂತ ಎಂ ಬಿ ಪಾಟೀಲ್ ಇರ್ಬೋದು ಮತ್ತು ಸಚಿವರಂತಹ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಸುಮಾರು 500 ಎಕರೆ ಜಮೀನನ್ನು ಡಿನೋಟಿಫೈ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಆದ್ರೆ ರೈತರು ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿಲ್ಲ. ನೀವು ಒಂದು ವೇಳೆ ಡಿನೋಟಿಫೈ ಮಾಡಬಹುದಾದ್ರೆ ಪೂರ್ಣ ಪ್ರಮಾಣದಲ್ಲಿ 1700 ಎಕರೆ ಅಷ್ಟನ್ನು ಸಹ ಜಮೀನನ್ನ ಡಿನೋಟಿಫೈ ಮಾಡಿ ಅಂತ ಒತ್ತಾಯಕ್ಕೆ ರೈತರು ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆಲ್ಲ ಒಂದ್ ಕಡೆ ಪೀಕ್ ಲಾಟ ಸಿಲುಕಿದೆ. ಈಗಾಗಲೇ ರಾಜ್ಯ ಸರ್ಕಾರ
ಈ ಒಂದು Okay. ದೇವನಹಳ್ಳಿ ಭಾಗದಲ್ಲಿ ಏರೋಸ್ಪೇಸ್ ಅದಕ್ಕೆ ಡಿಫೆನ್ಸ್ ಪಾರ್ಕ್ ಅನ್ನ ಮಾಡ್ತೇವೆ ಅಂತ ಅನ್ನೋದನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಮತ್ತು ಆ ಒಂದು ಸಂಬಂಧಪಟ್ಟಂತೆ ಹಿಂದೆ ನೋಟಿಫಿಕೇಶನ್ ಆಗಿತ್ತು. Okay. ಹಲವಾರು ಕಂಪನಿಗಳ ಜೊತೆನೂ ಸಹ ರಾಜ್ಯ ಸರ್ಕಾರ ಒಡಂಬಡಿಕೆಯನ್ನು ಮಾಡ್ಕೊಂಡಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ಜಮೀನು ಅನಿವಾರ್ಯವಾಗಿದೆ. ರೈತರು ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು ಸಭೆಯನ್ನು ಸೇರಿದ ಮುಖ್ಯಮಂತ್ರಿಗಳು ರೈತರಿಂದ ಒಂದು ಸಮಯವನ್ನು ಪಡ್ಕೊಂಡಿದ್ದಾರೆ. ಒಂದು 10 ದಿನಗಳ ಕಾಲಾವಕಾಶನ ಕೊಡಿ, ತಾಂತ್ರಿಕ ಮತ್ತು ಕಾನೂನಾತ್ಮಕ ಅಂಶಗಳೇನಿದೆ ಆ ಅಂಶಗಳನ್ನು ಬಗೆಹರಿಸಿಕೊಂಡು ನಂತರ ಮತ್ತೊಮ್ಮೆ ಸಭೆ ಸೇರೋಣ, ಜುಲೈ 15ಕ್ಕೆ ಸಭೆ ಸೇರಿ ಅಂತಿಮ ತೀರ್ಮಾನ ಕೈಗೊಳ್ಳೋಣ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಹಾಗಾಗಿ ಸಭೆಯಲ್ಲಿ ಸಮಗ್ರವಾಗಿ ಕಾನೂನಾತ್ಮಕವಾಗಿ ಎಲ್ಲ ಅಂಶಗಳನ್ನು ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಿಕ್ಕೆ ಕಾಲಾವಕಾಶ ಅಂತ ಹೇಳಲಾಗಿದೆ. ರೈತರು ಮತ್ತೆ ತಮ್ಮ ಧರಣಿಯನ್ನ ಮುಂದುವರಿಸ್ತೇವೆ. ಮುಖ್ಯಮಂತ್ರಿಗಳು 15 ಡೇಟ್ ಅನ್ನು ಕೊಟ್ಟಿದ್ದಾರೆ. ಅವತ್ತು ಬಹುತೇಕ ಈ ಇಡೀ ಒಂದು ಜಾಗವನ್ನ ಅಥವಾ ಏನು ಸಾಧ್ಯತೆ ಇದೆ ಅಂತ ವಿಶ್ವಾಸವನ್ನು ರೈತರು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಸಹ ಚಿಂತನೆ ಮಾಡಲಿಕ್ಕೆ ಅಥವಾ ಕಾನೂನಾತ್ಮಕ ಅಂಶಗಳ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಅವಕಾಶನ ಕೊಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಒಂದು ರೀತಿ ತಾತ್ಕಾಲಿಕ ಸಭೆ ಅಪೂರ್ಣವಾಗಿದ್ರು ಸಹ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ತೀರ್ಮಾನ ಕೈಗೊಳ್ಳದೇ ಇದ್ರು ಸಹ ಮುಖ್ಯಮಂತ್ರಿಗಳು ತಾತ್ವಿಕವಾಗಿ ಈ ಒಂದು ಪ್ರಕರಣದಿಂದ ಹಿಂದೆ ಸಾರಿ ಪ್ರಕಟಿಸುವಂತ ಸಾಧ್ಯತೆ ಇದೆ ಅಂತ ವಿಶ್ವಾಸ ರೈತರಲ್ಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ತೀರ್ಮಾನ ಕೈಗೊಳ್ಳುತ್ತೆ, ರೈತರ ಹೋರಾಟವನ್ನ ಮುಂದುವರಿಸ್ತಾ ಇಲ್ವಾ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುತ್ತೆ. ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ಚರ್ಚೆಗಳನ್ನು ಮಾಡಿದ್ವಿ. ರೈತರ ಭೂಮಿ ರೈತರಿಗೆ ದಕ್ಕುತ್ತೆ ಅನ್ನೋ ನಂಬಿಕೆ ಇದೆ, ಆ ಭರವಸೆ ನಮಗಿದೆ. ಇದು ಬಹಳ ಚಾರಿತ್ರಾತ್ಮಕವಾದ ಒಂದು ನಿರ್ಧಾರ ಆಗಿದೆ. ಸಿಎಂ ಭರವಸೆಯಲ್ಲೇ ನೀವು ಹೋರಾಟ ಕೈಗೊಳ್ತೀರಿ ಸರ್? 3 ವರ್ಷದ ಹೋರಾಟ ನಿಲ್ಲುತ್ತಾ ಅಥವಾ ಭರವಸೆ ಇದೆ? ಬಹುಶಃ ಇನ್ಮೇಲೆ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲದೆ ಇರ್ಬೋದು. ಯಾಕಂದರೆ ಅದು ಡೆಫಿನೆಟ್ ಆಗಿ ಈ ಹೋರಾಟ ನಿಲ್ಲೋದಲ್ಲ, ಭೂಮಿ ಕೊಡೋದಲ್ಲ. ಅದನ್ನು ಹಲವು ರೀತಿ ಹೇಳಾಗಿದೆ. ಇವಾಗ ಅದು ರಾಷ್ಟ್ರದ ಸಮಸ್ಯೆ ಆಗಿದೆ. ರಾಷ್ಟ್ರದ ಎಲ್ಲ ನಾಯಕರು ಮಾಡ್ತಿರ್ಬೇಕಾದ್ರೆ ಯೋಚನೆ ಮಾಡಲೇಬೇಕಲ್ವ ಒಂದು ಸರ್ಕಾರ. ಆ ಯೋಚನೆಯಲ್ಲಿ ಅವ್ರು ಮುಳುಗಿದ್ದಾರೆ. ಅವ್ರು ಹೇಳಿದ್ದು ಮಾಡಲ್ಲ ಅಂತ ಹೇಳಿಲ್ಲ. ನೋಡಿ, ನಾನು ಕೇಳಿಸ್ಕೊಡ್ತೀನಿ, ಈ ಥರದ ಮೂವ್ಮೆಂಟ್ಗಳಿಂದಾನೇ ನಾನು ಬಂದಿರೋದು. ಈ ಮಾತು ನಾನು ಕೊಟ್ಟಿರೋದು ನಿಜ. 10 ದಿನಗಳ ಕಾಲ ಫೈನಲ್ ನೋಟಿಫಿಕೇಶನ್ ಆಗಿರೋದ್ರಿಂದ ಒಂದು ಲೀಗಲ್ ಆಸ್ಪೆಕ್ಟ್ ಕೇಳಿದೆ, ನಾವು ಕೂತ್ಕೊಂಡು ಮುಗಿಸ್ತೀವಿ. ಅದಕ್ಕೆ ನಮ್ಮ ಕಡೆಯಿಂದ ಕೂಡ ಲೀಗಲ್ ಎಕ್ಸ್ಪರ್ಟ್ಸನ್ನು ಅವ್ರು ಕೊಡ್ತಾ ಇದ್ದಾರೆ. ಕಳೆದ ವಾರ ಭೇಟಿ ಮಾಡೋ ಸಂದರ್ಭದಲ್ಲಿ ಈ ಲೀಗಲ್ ಕಾನ್ಸಿಕ್ವೆನ್ಸಸ್ ಅನ್ನು ಸರ್ಕಾರದ ಗಮನ ತಂದಿರಲಿಲ್ವಾ? ಅಲ್ಲ, ಸರ್ಕಾರ ಗಮನ ತಂದಿಲ್ಲ ಅಂತ ತಕ್ಷಣ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ. ಮಾತಾಡಿದ ತಕ್ಷಣ ಅದಕ್ಕೆ 10 ದಿನ ಬೇಕಂತ ಹೇಳಿದ್ದಾರೆ. ನಾವು ಸರ್ಕಾರ ನಡೆಸ್ತಾ ಇಲ್ವಲ್ಲ. ನಮಗೆ ಬೇಕಾಗಿರೋದು ದೇವನಹಳ್ಳಿಯ ರೈತರ ಭೂಮಿ ಅವ್ರಿಗೆ ಕೊಡಬೇಕು. ಅದನ್ನು ಮಾರಕ್ಕೆ ಬೇರೆ ಯಾರೂ ಅಲ್ಲ. ಎಲ್ಲವನ್ನ ಎತ್ತಿ ಹೇಳಿದ್ದೀವಿ. ನೀವು ಈಗಾಗಲೇ ಬ್ಯಾಂಕಿಂಗ್ನಲ್ಲಿ ಇಟ್ಕೊಂಡಿರೋ ಭೂಮಿ ಎಷ್ಟು ಖಾಲಿ ಬಿದ್ದಿದೆ, ಅಲ್ಲಿ ಯಾಕೆ ಮಾಡ್ತಾ ಇಲ್ಲ?